ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 19ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಾನು ನಿಮಗೆ ಹೇಳುವುದೇನೆಂದರೆ, ಇಂದಿನಿಂದ ನನ್ನ ತಂದೆಯ ರಾಜ್ಯದಲ್ಲಿ ನಿಮ್ಮೊಂದಿಗೆ ಹೊಸದಾಗಿ ಕುಡಿಯುವ ಆ ದಿನದವರೆಗೆ ನಾನು ದ್ರಾಕ್ಷಾರಸವನ್ನು ಕುಡಿಯದೇ ಇಲ್ಲ ಎಂದು ಹೇಳಿದನು. ಮತ್ತಾಯ 26ನೇ ಅಧ್ಯಾಯ 29ನೇ ವಚನ. ದೇವರ ರಾಜ್ಯವು ಬರುವಾಗ ಈ ಕಾಲದಲ್ಲಿರುವ ಎಲ್ಲ ವಿಧವಾದ ಬಾಧೆಗಳು ಮತ್ತು ಶೋಧನೆಗಳು ಹೊರಟು ಹೋಗುವವು. ದ್ರಾಕ್ಷಿ ತೊಟ್ಟಿಯನ್ನು ತುಳಿಯುವುದು, ದ್ರಾಕ್ಷಾರಸವನ್ನು ತಯಾರಿಸುವುದು ಎಲ್ಲ ಮುಗಿಯುತ್ತದೆ ಮತ್ತು ಇದಕ್ಕೆ ಬದಲಾಗಿ ಆ ದ್ರಾಕ್ಷಾರಸವು ಸಂತೋಷ ಮತ್ತು ಉಲ್ಲಾಸಕರವಾಗಿರುತ್ತದೆ. ನಮ್ಮ ವಿಮೋಚಕನೊಂದಿಗಿನ ಐಕ್ಯದಲ್ಲಿ ಇರುವ ಸಂತೋಷ ಮತ್ತು ಆಶೀರ್ವಾದಗಳು ಊಹಿಸಲು ಅಥವಾ ವ್ಯಕ್ತಪಡಿಸಲು ಸಾಧ್ಯವಾಗದ ಒಂದು ಭಾಗವೆಂದು ಸೂಚಿಸುತ್ತದೆ. ರಾಜ್ಯದ ಕಾಲವು ಬಹಳ ಹತ್ತಿರವಿದೆ. ನಿಶ್ಚಯವಾಗಿಯೂ ಈ ಮಾತುಗಳನ್ನು ಕರ್ತನು ಹೇಳಿದ್ದಕ್ಕಿಂತ 1800 ವರ್ಷಗಳಿಂದ ಹತ್ತಿರವಾಗಿದೆ ಮತ್ತು ಇದರ ಸಾಕ್ಷಿಯು ನಿಧಾನವಾಗಿ ಆರಂಭವಾಗಿ ಅದು ಎಲ್ಲ ವಿಧದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಬೆಳೆಯುತ್ತಾ ಇದೆ. ಈ ನಿರೀಕ್ಷೆಯಲ್ಲಿ ನಮ್ಮ ಹೃದಯಗಳು ಅಷ್ಟೇ ಅಳತೆಗಳಲ್ಲಿ ಸಂತೋಷಿಸಬೇಕು ಮತ್ತು ಅಷ್ಟೇ ಅಳತೆಗಳಲ್ಲಿ ನಮಗೆ ಈಗಿನ ಕಾಲದಲ್ಲಿ ದುಃಖ, ಪಾಡುಗಳು, ಅವಮಾನ ಮತ್ತು ವಿವಾದಗಳು ಬರುವಾಗ ನಾವು ನಂಬಿಗಸ್ತರಾಗಿರಬೇಕು ಮತ್ತು ನಮ್ಮ ಪ್ರೀತಿ ಮತ್ತು ನಿಷ್ಠೆಗೆ ಸಾಕ್ಷಿಗಳಾಗಿರಬೇಕು ಎಂಬುದೇ.